ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್. ಎಲ್ರಿಗೂ ಸ್ವಾಗತ. ಇವತ್ತು ನಾನು ಮಶ್ರೂಮ್ ಗೋಬಿ ಮಂಚೂರಿ, ಹೋಮ್ ಮೇಡ್ ಗೋಬಿ ಮಂಚೂರಿ ಮಾಡ್ತಾ ಇದ್ದೆ. ಸೊ ಇದು ಗುರುವಾರದ ಲಾಗ್ ಆಗಿರೋದ್ರಿಂದ ಸ್ವಲ್ಪ ನಾನು ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಗೋಬಿ ಮಂಚೂರಿನಾಗೆಲ್ಲ ಯಾವುದೇ ಅದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಮತ್ತು ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಸೊ ನಾನು ಕೆಲವೊಂದು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೆ. ಕೆಲವೊಂದು ಪ್ರಾಡಕ್ಟ್ಸ್ ಕೂಡ ಬಂದಿದ್ವು ಕೂಡ, ಅದನ್ನು ನಾನು ತೋರಿಸೇ ಇರಲಿಲ್ಲ, ತುಂಬ ದಿವಸ ಆಗಿತ್ತು ಅದು ನಾನು ತೋರಿಸೋಣ ಅಂತ ಅಂದ್ಕೊಂಡು. ಸೊ ಮೊದಲಿಗೆ ನಾನಿಲ್ಲಿ ಓಪನ್ ಮಾಡ್ತಿರೋದು ಬಟ್ಟೆ ಎಲ್ಲ ಒಣಗಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೋಪ್ ಬರುತ್ತಲ್ಲ, ಸೊ ಆ ಥರದ್ದು ನಾನು ಇಲ್ಲಿ 2 ಟೈಪಲ್ಲಿ ತರಿಸಿದೆ. ಒಂದು ಬಂದು ತಂತಿ ಮತ್ತು ಅದ್ರ ಮೇಲೆ ಪ್ಲಾಸ್ಟಿಕ್ ಕೋಟೆಡ್ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಎಲಾಸ್ಟಿಕ್ಕು ಮತ್ತು ಕ್ಲಿಪ್ಸ್ ಬಂದಿರೋವಂಥದ್ದು ಇದು. ಸೊ ಮನೆ ಮುಂದೆಗಡೆ ಈ ಮಕ್ಳುಗಳೆಲ್ಲ ಈ ಸ್ನಾನ ಮಾಡಾದ್ಮೇಲೆ ಟವಲ್ಸ್ನೆಲ್ಲ ಒಣಗಾಕ್ತಾರಲ್ಲ, ಸೊ ಆವಾಗ ಅದನ್ನ ಹಾಕ್ಲಿಕ್ಕೆ ಜಾಗ ಇದ್ರೂ ಕೂಡ ಅದು ತುಂಬ ಕೆಳಗಡೆ ಎಲ್ಲ ಬೀಳೋದೆಲ್ಲ ಆಗ್ತಿತ್ತು. ಸೊ ಹಾಗಾಗಿ ಅದನ್ನು ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಇದನ್ನು ತರಿಸ್ಕೊಂಡಿದ್ದೆ. ಸೊ ಇದು ತುಂಬಾ ಚೆನ್ನಾಗಿದೆ. ಅದು ಇನ್ನೊಂದು ರೋಪ್ ನೋಡಬೇಕು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಅದನ್ನು ಓಪನ್ ಮಾಡಿಲ್ಲ. ಸೊ ನೆಕ್ಸ್ಟ್ ಓಪನ್ ಮಾಡಿದಾಗ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನಂತರ ಇಲ್ಲಿ ನಾನು ಒಂದು ಮಿರರ್ ಥರ ಒಂದು ಗೋಡೆಗೆಲ್ಲ ಸ್ಟಿಕ್ ಮಾಡೋ ಅಂಥದ್ದು ಇದನ್ನು ನಾನು ತರಿಸಿದ್ದು. ಸೊ ಇದು ನಾನು ಆಲ್ರೆಡಿ ನಮ್ಮ ಮನೆಗೆ ಒಂದು ಸರಿ ಶೋ ಪೀಸಾಗಿ ಇದು ಕೂಡ ಹಾಕ್ಕೋಬೋದು, ತುಂಬಾ ಚೆನ್ನಾಗಿದೆ. ಇದು ನಾನು ನನ್ನ ಶಾಪಿಗೆ ಬೇಕು ಅಂತ ಹೇಳಿಬಿಟ್ಟು ತರಿಸಿದ್ದೆ. ಸೊ ನಿಮ್ಗೆ ಇದೆಲ್ಲ ನಾನು ತೋರಿಸ್ತಿರೋದು, ನಿಮ್ಗೆ ಏನಾದ್ರು ಲಿಂಕ್ ಎಲ್ಲ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ನೀವು ಬೈ ಮಾಡ್ಕೋಬೋದು. ಸೊ ತುಂಬಾ ಚೆನ್ನಾಗಿದೆ. ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಮೀಶೋದಲ್ಲಿ ತುಂಬ ಚೆನ್ನಾಗಿದೆ. ಕೆಲವರು ಹೇಳ್ತಾರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ಚೆನ್ನಾಗಿರುತ್ತೆ. ಸೊ ನಾನು ತುಂಬ ವರ್ಷಗಳಿಂದನೇ ಮೀಶೋದಲ್ಲೇ ನಾನು ಬೈ ಮಾಡ್ತಾ ಇರೋದು. ಸೊ ನೋಡಿ, ನಾನು ಇದು ರೋಪ್ನ ಯಾವ ಥರ ಕಟ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇದು ಯಾವುದೇ ರೀತಿ ಒಂಥರ ಸ್ಟ್ರೆಚಬಲ್ ಇದೆ. ಸೊ ನಾವು ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಸ್ಟ್ರೆಚಬಲಾಗಿ ನಾವು ಹಾಕ್ಕೋಬೋದು ಕೂಡ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ಟೆಗಳು ಕೆಳಗಡೆ ಬೀಳೋದಿಲ್ಲ ಮತ್ತು ನೀಟಾಗಿ ಕ್ಲಿಪ್ಪೆಲ್ಲ ಹಾಕಿ ಹ್ಯಾಂಗ್ ಮಾಡ್ಬೋದು. ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದ್ದೆ. ಸೊ ನಾನು ಇವತ್ತು ಈವ್ನಿಂಗು ಬಂದು ಗೋಬಿ ಮಂಚೂರಿ ಮಾಡಿದ್ದೆ, ಹೋಮ್ ಮೇಡ್ ಗೋಬಿ ಮಂಚೂರಿ. ಸೊ ಕಾರ್ನಲ್ಲಿ ಸೊ ತುಂಬಾ ಚೆನ್ನಾಗಿತ್ತು. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ನಾನು ನೆಕ್ಸ್ಟ್ ಲಾಗಲ್ಲಿ ನಿಮಗೆ ನಾನು ಯಾವ ರೀತಿ ಮಾಡಿದ್ದು ಅಂತ ಹೇಳಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಸೊ ಜಸ್ಟ್ ಇದು ನಾನು ಸ್ವಲ್ಪ ಸಣ್ಣದಾಗಿ ಕ್ಲಿಪ್ಪಿಂಗ್ ಮಾಡಿ ಹಾಕಿದ್ದೀನಿ, ನಾನು ಗೋಬಿ ಮಂಚೂರಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನನ್ನ ಈ ನೆಕ್ಸ್ಟ್ ಲಾಗಲ್ಲಿ ನೀವು ಇದರ ರೆಸಿಪಿನ ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಲಾಗಲ್ಲಿ ನೀವು ನೋಡ್ಬೋದು. ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹೋಮ್ ಮೇಡ್ ಮಾಡ್ತಾಯಿದ್ದೆ. ಸೊ ಮಗನ್ನ ಒಂದು ಕಮೆಂಟ್ಸ್ ಕೇಳಿ ಯಾವ ರೀತಿ ಹೇಳ್ತಾನೆ ಅಂತ ಹೇಳಿಬಿಟ್ಟು. ಚೆನ್ನಾಯ್ತಾ? ಹಾಂ ಅಲ್ಲ, ಹೊರಗಡೆ ಮಾಡ್ದಂಗೆ ಆಯ್ತಾ? ಎಲ್ಲಿ ತಂದಿದ್ದಲ್ಲ, ನಾನೇ ಮಾಡಿದ್ದು. ಚೆನ್ನಾಗಿಲ್ವಾ? ಹೌದು. ಚೆನ್ನಾಯ್ತಾ? ಸೊ ನೆಕ್ಸ್ಟು ಮಿರರ್, ನಾನು ಹೇಳಿದ್ನಲ್ಲ ನಿಮಗೆ ಫಸ್ಟೇ ತೋರಿಸಿದ್ನಲ್ಲ ಮಿರರು. ಸೊ ಇದು ನೋಡಿ, ಡಿಸೈನ್ ಆಗಾದರೂ ನಾವು ಹಾಕೋಬೋದು ಅಥವಾ ಈ ಥರ ಗ್ಲಾಸ್ ಮಿರರ್ ಥರನಾದರೂ ಹಾಕೋಬೋದು. ನನ್ನ ಶಾಪಿಗೆ ಬೇಕಿತ್ತು ಇದು, ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೆ. ಸೊ ನಂತರ ನಾನು ಒಂದು ಗೋಲ್ಡ್ ಇಯರಿಂಗ್ ಪರ್ಚೇಸ್ ಮಾಡಿದ್ದೀನಿ, ಆ್ಯಂಟಿ ಪೀಸು. ಸೊ ಇದು ನನ್ನ ಗೋಲ್ಡ್ ಇಯರಿಂಗ್ಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನಾನು ತೆಂಗಿನಕಾಯಿ ತುರಿಯೋ ಅಂಥದ್ದು ಒಂದು ಮಿಷಿನ್ ಟೈಪಲ್ಲಿ ತೊಗೊಂಡಿದ್ದೆ. ಮಿಷಿನ್ ಅಂದರೆ ಕೈಯಲ್ಲೇ ನಾವು ಇದನ್ನು ತೆಂಗಿನಕಾಯಿ ತುರಿಬೋದು. ಇದು ಈಸಿಯಾಗಿ ನಾನು ತುರಿಬೋದು ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದು. ಸೊ ನಾವು ತುರೆ ಮಣಿಲೆಲ್ಲ ತುರಿತೀವಲ್ಲ, ಸೊ ಅದೇ ರೀತಿ ಇದನ್ನು ಕೈಯಲ್ಲಿ ನಾವು ರೊಟೇಟ್ ಮಾಡಿದ್ರೆ ಅದು ನೀಟಾಗಿ ತೆಂಗಿನಕಾಯಿ ತುರಿ ಬರುತ್ತೆ ಅಂತ ನಾನು ಇದನ್ನು ಆನ್ಲೈನಲ್ಲಿ ನೋಡಿದ್ದೆ. ಬಟ್ ಆನ್ಲೈನಲ್ಲಿ ತರಿಸಲಿಲ್ಲ ನಾನು ಇದನ್ನು. ಸೊ ನಾನೇ ಇದನ್ನು ಹೊರಗಡೆ ಶಾಪಲ್ಲಿ ತೊಗೊಂಡು ಬಂದಿದ್ದು. ಸೊ ಜಸ್ಟ್ 250 ಕೊಟ್ಟೆ. ಸೊ ನೋಡೋಣ ಇದು ಯಾವ ಥರ ಬರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದೆ. ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ಕಂಫರ್ಟಬಲ್ ಆಗಿದೆ. ಮತ್ತು ಇದು ತುರಿಬೇಕಾದ್ರೆ ಏನು ಅಂದರೆ ಕೆಳಗಡೆ ಒಂದು ಬ್ಲ್ಯಾಕ್ ಕಲರ್ ಕೊಟ್ಟಿದ್ದಾರಲ್ಲ, ಅದನ್ನು ಸ್ಟಿಕ್ ಥರ ಮಾಡಬೇಕಾಗುತ್ತೆ. ಅದು ನೀಟಾಗಿ ನಾವು ಯಾವುದಾದ್ರು ತುರಿಯೋ ಅಂಥ ಪ್ಲೇಸ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲಿ ನೀಟಾಗಿ ಇದನ್ನು ಫಿಕ್ಸ್ ಮಾಡಿಕೊಂಡು ನಾವು ತೆಂಗಿನಕಾಯಿನ ತುರಿಬೋದು. ನಾನು ಯಾವಾಗಾದರೂ ನಿಮಗೆ ಈ ತೆಂಗಿನಕಾಯಿನ ತುರಿಯೋದಾಗ ನಿಮಗೆ ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕೆಲವೊಂದು ಐಟಮ್ಸು ನಾವು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾವು ತೊಗೊಂಡಿರಲ್ಲ. ಸೊ ಚೆನ್ನಾಗಿದೆ, ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ನಾನು ಇನ್ನೊಂದು ತವಾ ತೊಗೊಂಡು ಬಂದಿದ್ದೆ. ತವಾ ಬಂದು ಇದು ಮಡಿಕೆಯಲ್ಲಿ ಮಾಡಿರ್ತಕ್ಕಂಥ
ತವಾ. ಸೊ ಇದಕ್ಕೆ ನೋಡಿ ಹಿಂದ್ಗಡೆ ಬೇಸ್ ಎಲ್ಲ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿ. ಇದು ಜಸ್ಟ್ 100 ರುಪೀಸು. ಇದು ಅಷ್ಟೇ ಕೂಡ, ಇದು ನಾನು ಹೊರಗಡೆನೇ ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.